ನಮ್ಮ RCB 6ನೇ ಪಿಕ್ಕು ಡೇ 2 ನಲ್ಲಿ ಇಟ್ಸ್ ನುವಾನ್ ತುಷಾರ. ಈ ಶ್ರೀಲಂಕನ್ ಬೌಲರ್ನ ತಗೊಳ್ಳೋಂಥ ಅಗತ್ಯತೆ ಇತ್ತ ನಮ್ಮ RCB ಅಂತ ಕೇಳಿದ್ರೆ ಏನು ಹೇಳೋಣ, ಇದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. 1.60 CR ಕೊಟ್ಬಿಟ್ಟು ನಮ್ಮ RCB ತಗೊಂಡಿದ್ದಾರೆ. ಏನಂತ ಹೆವಿ ಅಮೌಂಟ್ ಏನಲ್ಲ, ಓವರ್ಸೀಸ್ ಪ್ಲೇಯರ್ಗಳಿಗೆ ಇದೆಲ್ಲ 1.50 1.60 ಇವೆಲ್ಲ ಏನಂತ ಹೆವಿ ಅಮೌಂಟ್ ಏನಲ್ಲ, ಕೊಡ್ಬೋದು ಅಂತ ಹೇಳ್ಬೋದು. ನುವಾನ್ ತುಷಾರ ಒಳ್ಳೆ ಬೌಲರು, ಶ್ರೀಲಂಕಾಗೆ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡಿದ್ದಾರೆ. T20 ಅವರ ಸ್ಟ್ಯಾಟ್ಸು ಬೆಂಕಿಯಾಗೇನಿದೆ, ಬಾಂಬ್ ಆಗಿದೆ. ಇಲ್ಲಿ ನಾನು ಏನು ಅನ್ಕೊಂಡಿದ್ದೆ ಅಂತಂದರೆ, ಇವ್ರೇನು ತೊಗೊಂಡ್ರು ಶರ್ಫೇನ್ ರುತರ್ಫೋರ್ಡ್ನ, ಇವರೇ ಜಾಸ್ ಹೇಜಲ್ವುಡ್ಗೆ ಬ್ಯಾಕಪ್ ಆಗಿ ಅಂತ ಅನ್ಕೊಂಡೆ. ಬಟ್ ಇವರೇ ಯಾರಿಗೆ ಬ್ಯಾಕಪ್ ಆಗಿ ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಬೆಂಚ್ ಸ್ಟ್ರೆಂತ್ ಅಂತೂ ಖಂಡಿತ ಇರಲೇಬೇಕು. ಒಬ್ರಿಗೆ ಇಂಜುರಿ ಆಯಿತು ಅಂದರೆ ಇವ್ರು ಆಡಲೇಬೇಕಾಗುತ್ತೆ. ಸೊ ಅದರಿಂದ ಬ್ಯಾಕಪ್ ಆಗುತ್ತೂ ಇರಲೇಬೇಕು. ಅದರಿಂದ ಬ್ಯಾಕಪ್ಪು ಒಂದು ರೇಂಜಿಗೆ ಕ್ವಾಲಿಟಿ ಆಗಿನೇ ಇರಲಿ. ಯಾಕಂದರೆ ಕ್ವಾಲಿಟಿ ಬೌಲರ್ ಇವ್ರನ್ನ ಸುಮ್ಮನೆ ನೀವು ಕೂರ್ಸಂಗಿಲ್ಲ, ಕರ್ಕೊಂಬಂದ್ರಿ ಅಂತಲೇ ಒಂಥರ ಆಡಿಸ್ಬೇಕು, ಆ ಥರ ಇರೋವಂಥ ಬೌಲರೇ. ಹಂಗೆ ನೋಡೋಕೆ ಹೋಯ್ತು ಅಂದರೆ RCB ತೊಗೊಂಡಿರೋಂಥ 3 ಜನ 11ಲ್ಲಿ ಆಡುವಂಥ ಬೌಲರೇ ಇವ್ರನ್ನ. ನುವಾನ್ ತುಷಾರ ಏನು ಕಳಪೆ ಬೌಲರ್ ಏನಲ್ಲ, ಸಖತ್ ಬೌಲರೇನೆ. ನೋಡೋಣ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ RCBಗೆ ಅನಿಸುತ್ತೋ, ಮ್ಯಾನೇಜ್ಮೆಂಟಿಗೆ ಅನಿಸುತ್ತೋ ಅವ್ರನ್ನ ಆಡಿಸುವಂಥ ಸಾಧ್ಯತೆ ಇದೆ. ಇವಾಗ ಜಾಸ್ ಹೇಜಲ್ವುಡ್ಗೆ 12.5 ಕೋಟಿ ಕೊಟ್ಬಿಡ್ವಿ ಅಂತ ನಾಯಿಗೆ ಇಕ್ಕಿಸ್ಕೊಂತ ಇದ್ರು ಕೂಡ ಎಲ್ಲ ಮ್ಯಾಚು ಆಡಿಸ್ಬೇಕು ಅಂತಲ್ಲ. ಇವರು ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಎಬಿಲಿಟಿ ಇದೆ ಅಂತಂದರೆ ಇವ್ರನ್ನ ಆಡಿಸಿದ್ರು ಕೂಡ ಕ್ಲಿಕ್ ಆಗುತ್ತೆ ನಮ್ಮ RCB. ಸೊ ಇವರು ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂದರು, T20 108 ಮ್ಯಾಚ್ ಆಡಿದ್ದಾರೆ. ಅಕಾರ್ಡಿಂಗ್ ಟು ಸ್ಟ್ಯಾಟ್ಸು ಹೇಳ್ತಾ ಇರೋದು 149 ವಿಕೆಟ್ಸ್ನ ತೆಗೆದಿದ್ದಾರೆ. ಆ್ಯಂಡ್ ಇವರ ಆವ್ರೇಜ್ ಬಂದ್ಬಿಟ್ಟು 18 ಇದೆ. ಸಖತ್ ಆವ್ರೇಜ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಎಕಾನಮಿ ಕೂಡ 8 ಇದೆ. ಸೊ T20 ಅಂತ ಬಂದಾಗ 8 ಎಕಾನಮಿನೇ ಒಂಥರ ಬೆಸ್ಟ್ ಅಂತ ಹೇಳಬೇಕು ಇರೋರೇ. ಯಾಕಂದರೆ 9, 10 ಎಲ್ಲ ಇರುತ್ತೆ ಕೆಲವ್ರದ್ದು ಎಕಾನಮಿ. ಸೊ ಎಕಾನಮಿ ಅಂತ ಕಡಿಮೆನೂ ಇಲ್ಲ, ಒಂಥರ ಜಾಸ್ತಿನೂ ಇಲ್ಲ, ಒಂದು ರೇಂಜಿಗೆ ನ್ಯೂಟ್ರಲ್ ಆಗಿದೆ ಎಕಾನಮಿ. ಆ್ಯಂಡ್ ವಿಕೆಟ್ಸ್ ವಿಚಾರಕ್ಕೆ ಬಂತು ನಾವು 149 ವಿಕೆಟ್ಸು ಅಂತಂದರೆ 107 ಇನ್ನಿಂಗ್ಸಲ್ಲಿ ಇದೊಂಥರ ಒಳ್ಳೆ ಸ್ಟ್ಯಾಟ್ಸ್ ಅಂತ ಹೇಳ್ಬೇಕು. ವಿಕೆಟ್ಸ್ ತೆಗೆಯುವಂಥ ಎಬಿಲಿಟಿ ಇದೆ ಅಂತ ಹೇಳ್ಬೇಕು ಈ ಬೌಲರ್ಗೆ. ಸೊ ಅದೇ ಆಡಿಸ್ತು ಅಂತಂದರೆ ಚೆನ್ನಾಗಿರುತ್ತೆ. ಬೆಂಚಲ್ಲಿ ಕಾವು ಕೂರಿಸ್ತು ಅಂದರೆ ಪಾಪ ಅವ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ನೋಡೋಣ, ಕೆಲವೊಂದು ಮ್ಯಾಚ್ ನನ್ನ ಪ್ರಕಾರ ಆಡುವಂಥ ಸಾಧ್ಯತೆ ಇದೆ. ಮುಂಬೈ ಇಂಡಿಯನ್ಸ್ಗೆ ಕೆಲವೊಂದು ಮ್ಯಾಚಲ್ಲಿ ಆಡಿದ್ದಾರೆ ಇವರು, ಕೆಲವೊಂದು ಮ್ಯಾಚ್ ಅವ್ರ ಅವಕಾಶನೂ ಕೂಡ ಕೊಟ್ಟಿದ್ರು. ಸೊ ಹೋಪ್ಫುಲಿ ಇವ್ರಿಗೂ ಕೂಡ ಅವಕಾಶ ಸಿಗಬಹುದು. ಅದೇ ಇನ್ ಕೇಸ್ ಏನಾದರೂ ಜಾಸ್ ಹೇಜಲ್ವುಡ್ಗೆ ಇಂಜುರಿ ಆಗೋ ಥರ ಆಗೋ, ಅಥವಾ ನಾಯಿ ಇಕ್ಕಿಸ್ಕೊಂಡಂಗೆ ಆ ಥರ ಏನಾದರೂ ಆದರೆ ಇವ್ರಿಗೆ ಪಕ್ಕ ಆಪರ್ಚುನಿಟಿ ಅಂತೂ ಖಂಡಿತ ಸಿಗುತ್ತೆ. ಬಟ್ ಪ್ರಿಫರೆನ್ಸಲ್ಲಂತೂ ಖಂಡಿತ ಅವರೇ ಇರ್ತಾರೆ. ಇಬ್ಬಿಬ್ರು ಫಾಸ್ಟ್ ಬೌಲರ್ಸ್ನೆಲ್ಲ ಆಡ್ಸೋಕ್ಕಾಗಲ್ಲಮ್ಮ. ಯಾಕಂದರೆ ಓವರ್ಸೀಸ್ ಸ್ಲಾಟ್ಗಳು ಇಂಡಿಯನ್ ಸ್ಲಾಟ್ ಆದರೆ ಆಡಿಸ್ಬೋದಾಗಿತ್ತು. ಓವರ್ಸೀಸ್ ಸ್ಲಾಟಲ್ಲಿ ಇಬ್ಬಿಬ್ರು ಫಾಸ್ಟ್ ಬೌಲರ್ಸ್ನೆಲ್ಲ ಆಡ್ಸೋಕ್ಕೆ ಖಂಡಿತ ಆಗೋದಿಲ್ಲ. ನೀವು ರೊಮ್ಯಾರಿಯೋ ಶೆಫರ್ಡ್ ಜೊತೆಗೆ ಜಾಸ್ ಹೇಜಲ್ವುಡ್ ಆಡಿಸ್ತೀರ ಅಂದರೂ ಅದು ಕೂಡ ಆಗೋದಿಲ್ಲ. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ ಜೊತೆಗೆ ಇವ್ರನ್ನ ಆಡಿಸ್ತೀರ ಅಂದರೂ ಕೂಡ ಆಗೋದಿಲ್ಲ. ಜಾಸ್ ಹೇಜಲ್ವುಡ್ ಜೊತೆಗೆ ಇವ್ರನ್ನ ಆಡಿಸ್ತೀರ ಅಂದರೂ ಕೂಡ ಅದು ಆಗೋದಿಲ್ಲ. ಅಂದರೆ ಆಗೋದೇ ಇಲ್ಲ ಅಂತ ಅಲ್ಲ, ಬಟ್ ನಮಗೆ ಮೇಯ್ನಾಗಿ ಬೇಕಾಗಿರೋದು ಬ್ಯಾಟಿಂಗಲ್ಲಿ ಓವರ್ಸೀಸ್ ಪ್ಲೇಯರ್ಸ್ಗಳು, ಬ್ಯಾಟಿಂಗಲ್ಲಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬೇಕಾಗಿರೋದು. ಸೊ ಇವ್ರನ್ನ ಒಂಥರ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ. ನೋಡೋಣ ಇವ್ರು ಬ್ಯಾಕಪ್ ಆಗ್ತಾರ, ರೊಮ್ಯಾರಿಯೋ ಶೆಫರ್ಡ್ ಬ್ಯಾಕಪ್ ಆಗ್ತಾರ, ಅಥವಾ ಲಾಸ್ಟಿಗೆ ಜಾಸ್ ಹೇಜಲ್ವುಡೇ ಬ್ಯಾಕಪ್ ಆಗೋ ಥರ ಆಗೋಗ್ಬಿಡ್ತಾರ ಅಂತ ಕಾದು ನೋಡಬೇಕಾಗಿದೆ. 1.60 CR ಏನಂತ ಹೆವಿ ಅಮೌಂಟ್ ಏನಲ್ಲ. ಓವರ್ಸೀಸ್ ಪ್ಲೇಯರ್ಗೆ ಇಂಥ ಕ್ವಾಲಿಟಿ ಇರುವಂಥ ಬೌಲರ್ಗೆ ಕೊಡ್ಬೋದು. ನುವಾನ್ ತುಷಾರ ಅಲ್ಲಿ ಅಂಥ ಕ್ವಾಲಿಟಿ ಇದೆ. ಒಟ್ಟಿನಲ್ಲಿ ಬೆಸ್ಟ್ ಬೌಲರ್ಸ್ಗಳನ್ನೇ ತಗೊಂತಿದ್ರೆ, ಬೆಸ್ಟ್ ಪಿಕ್ಸ್ಗಳನ್ನೇ ಮಾಡ್ತಾ ಇದ್ದಾರೆ. ಇವಾಗ ಬೌಲಿಂಗಲ್ಲಿ, ಓವರ್ಸೀಸ್ ಬೌಲಿಂಗಲ್ಲಿ ಯಾರನ್ನ ಆಡಿಸ್ಬೇಕು ಅನ್ನೋದು ಒಂದು ಕ್ವಶನ್ಗೆ ಬಂದಿದೆ ಅಂತಂದರೆ, ಚೆನ್ನಾಗಿ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ ಈ ಒಂದು ಡಿಪಾರ್ಟ್ಮೆಂಟ್ನ ಅಂತ ಅನ್ನಿಸ್ತಾ ಇದೆ ಮಗ. ಹೌದು, ಇದೇ ಥರ ಇರಬೇಕು. ಯಾಕೆಂತಂದರೆ ಯಾರನ್ನ ಆಡಿಸ್ಬೇಕು ಗುರು, ಯಾರನ್ನ ಆಡ್ಸೋಣ ಗುರು, ಬೆಂಚ್ ಸ್ಟ್ರೆಂತ್ ಇಷ್ಟೊಂದಿದೆ ನಮಗೆ ಅನ್ನೋ ಥರನೇ ಇರಬೇಕು ಟೀಮ್ ಅಂತ ಅಂದರೆ, ಸ್ಕ್ವಾಡ್ ಅಂತ ಅಂದರೆ. ಇಲ್ಲಾಗವ್ರೆ ಇವರಿಬ್ಬರು ಆಡ್ತಾರೆ, ಇವ್ರಿಗೆ ಬ್ಯಾಕಪ್ಪೇ ಇಲ್ಲ ಅನ್ನೋ ಥರ ಇತ್ತು ಅಂದರೆ ಅದು ಟೀಮನ್ನು ಅಂತ ಅನ್ನೋಕ್ಕಾಗೋದಿಲ್ಲ. ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಅಲ್ಲೂ ಆ ಡಿಪಾರ್ಟ್ಮೆಂಟ್ ಒಂಥರ ಶೇಕ್ ಆಗ್ತಿದೆ ಅಂತ ಹೇಳ್ತೀವಿ. ಒಬ್ರಿಗೆ ಏನಾದ್ರು ಇಂಜುರಿ ಆಯಿತು ಅಂದರೆ ಮತ್ತೊಬ್ಬರು ಕಡಕ್ಕಾಗಿರೋಂಥ ಒಬ್ಬರು ಬೌಲರ್ ಇತ್ತು ಅಂತಂದರೆ, ಅಥವಾ ಆ ಜಾಗನ ರೀಪ್ಲೇಸ್ ಮಾಡುವಂಥ ಕಡಕ್ಕಾಗಿರೋ ಪ್ಲೇಯರ್ ಇತ್ತು ಅಂತಂದರೆ ಸಖತ್ತಾಗಿರುತ್ತೆ. ಸೊ ಅಂಥ ಪ್ಲೇಯರ್ನೇ ತೊಗೊಂಡಿದ್ದಾರೆ. ನನಗೇನೋ ಖುಷಿ ಇದೆ ನುವಾನ್ ತುಷಾರ್ನ ತೊಗೊಂಡಿರೋದ್ರಲ್ಲಿ. ನಿಮಗೆ ಏನು ಅನ್ನಿಸ್ತಾ ಇದೆ ಮಗ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಒಬ್ಬ